ಪ್ರಿಯ ವಿದ್ಯಾರ್ಥಿಗಳೇ, SSLC ಗಣಿತ 15 ಪ್ರಮುಖ ಪ್ರಶ್ನೆಗಳು ನೋಡ್ಕೊರಿ. 15 ಪ್ರಮುಖ ಪ್ರಶ್ನೆಗಳಪ್ಪ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು. 15 ಪ್ರಶ್ನೆಗಳು ಮಾಡಿದ್ರೆ 30ರಿಂದ 35 ಅಂಕಗಳು ಪರ್ಫೆಕ್ಟಾಗಿ 100% ಇರ್ತಕ್ಕಂಥ ಫಿಕ್ಸ್ ಕ್ವಶನ್ ಇದ್ದೇ ಇರ್ತವೆ ಪೇಪರ್ನಲ್ಲಿ. ಹೌದಾ? ಇದಿಷ್ಟು ಪ್ರಾಕ್ಟೀಸ್ ಮಾಡಿ. ಅವು ಯಾವ ಥರ ಕ್ವಶನ್ಸ್ ಅವ ಅಂತಕ್ಕಂಥದ್ದು, ಯಾವ್ದು ಪ್ರಾಕ್ಟೀಸ್ ಮಾಡ್ಬೇಕಂತಕ್ಕಂಥದ್ದು ನೋಡ್ರಿ ಇವತ್ತು. ಓಕೆನಾ? ಫಸ್ಟ್ ಏನಪ್ಪ ಅಂತಂದರೆ ರಿಯಲ್ ನಂಬರ್ಸಲ್ಲಿ ಏನಪ್ಪ ಅಂತಂದರೆ ಫೈಂಡ್ HCF. ಹೌದಾ? HCF ಕಂಡುಹಿಡಿಯೋದು ಅಥವಾ LCM ಕಂಡುಹಿಡಿಯೋದು ಒಂದು ಫಿಕ್ಸ್ ಕ್ವಶನ್ ಇದ್ದೇ ಇರ್ತದೆ. 135 ಮತ್ತು 225 HCF ಕಂಡುಹಿಡಿಯಿರಿ, ಮಸ ಕಂಡುಹಿಡಿಯಿರಿ ಮತ್ತು ಲಸ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ನೋಡಿ ಕನ್ನಡದಲ್ಲಿ. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂತಾರೆ, ಇದು ಫಸ್ಟ್ ಪ್ರಶ್ನೆ. ಸೆಕೆಂಡ್ ಏನಪ್ಪ ಅಂತಂದರೆ ರಿಯಲ್ ನಂಬರ್ಸ್ನಲ್ಲಿ ಕೇಳ್ತಕ್ಕಂಥದ್ದು 2 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಆಗಿರ್ತಕ್ಕಂಥದ್ದು. ಹೌದಾ? √5 is an irrational number, √3 is an irrational number, √5, √7 ಇದೆಲ್ಲನೂ ಒಂದು ಫಿಕ್ಸ್ ಇದ್ದೇ ಇರ್ತದೆ. ಹೌದಾ? √5 ಹೌದಾ? ಒಂದು ಇದೇನಪ್ಪ ಅಂದರೆ ಇರ್ಯಾಷನಲ್ ನಂಬರ್ ಕನ್ನಡದ. ಹೌದಾ? ಇದೊಂದು ಪ್ರಾಕ್ಟೀಸ್ ಮಾಡ್ಕೊರಿ. ಯಾವುದೇ ಇರಲಿಕ್ಕದು ಏನಪ್ಪ ಅಂದರೆ ಇದೊಂದು ಇರ್ಯಾಷನಲ್ ನಂಬರ್ ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು. ಇದು ಫಿಕ್ಸ್ ಕ್ವಶನ್ ಇದ್ದೇ ಇರ್ತದೆ. ಸಾಧಿಸಿ ಅಂತ ಕೊಟ್ಟಿರ್ತಾರೆ. ಹೌದಾ? ಪಾಲಿನಾಮಿಲ್ಸ್ದಾಗ ಏನಪ್ಪ ಅಂತಂದರೆ ಪಾಲಿನಾಮಿಲ್ಸ್ದಾಗ ಏನು ಕೇಳ್ತಾರಪ್ಪ ಅಂದರೆ ಫೈಂಡ್ ಜೀರೋಸ್ ಅಂತ ಕೇಳ್ತಾರೆ. ಹೌದಾ? ಶೂನ್ಯಗಳನ್ನು ಕಂಡು ಹಿಡಿಯಿರಿ, ಫಿಕ್ಸ್ ಇದು ಕ್ವಶನ್ ಪಾಲಿನಾಮಿಲ್ಸ್. ಅಥವಾ 1 ಮಾರ್ಕ್ಸಲ್ಲಿ ಡಿಗ್ರಿ ಕೇಳ್ತಾರೆ. ಹೌದಾ? ಇದು ಮತ್ತೊಂದು ಇಲ್ಲಾಂದ್ರೆ ಗ್ರಾಫ್ ಕೊಟ್ಟಿರ್ತಾರೆ. ಹೌದಾ? ಕ್ವಶನ್ಸ್. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ. ಏನು ಕೇಳ್ತಾರಪ್ಪ ಅಂತಂದರೆ ಸಮ್ ಆಫ್ ಜೀರೋಸ್ ಪಾಲಿನಾಮಿಲ್ಸ್ದಾಗ ಕೇಳ್ತಕ್ಕಂಥ ಶೂನ್ಯತೆಗಳ ಮೊತ್ತ ಕಂಡು ಹಿಡಿಯಿರಿ. ಹೌದಾ? -b/a ಎಂದು ಪರಿಶೀಲಿಸಿ ಅಂತ ಫಿಕ್ಸ್ 3 ಮಾರ್ಕ್ಸಲ್ಲಿ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಅಥವಾ ರೇಖೀಯ ಸಮೀಕರಣದಲ್ಲಿ ಏನು ಕೇಳ್ತಾರೆ ಅಂದರೆ x ವ್ಯಾಲ್ಯೂ ಕಂಡುಹಿಡಿಯಿರಿ, y ವ್ಯಾಲ್ಯೂ ಕಂಡುಹಿಡಿಯಿರಿ, ಫಿಕ್ಸ್ ಇರ್ತಕ್ಕಂಥ ಕ್ವಶನ್ ಇದು. x ವ್ಯಾಲ್ಯೂ ಕಂಡುಹಿಡಿಯಿರಿ, y ವ್ಯಾಲ್ಯೂ ಕಂಡುಹಿಡಿಯಿರಿ, ವರ್ಜಿಸುವ ವಿಧಾನದಿಂದ ಕಂಡುಹಿಡಿಯಿರಿ, ಎಲಿಮಿನೇಷನ್ ಮೆಥಡ್. ಹೌದಾ? ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಇದರಲ್ಲಿ ಕೇಳ್ತಕ್ಕಂಥ ಕ್ವಶನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನಲ್ಲಿ ಗ್ರಾಫ್ ಮೆಥಡ್ ಪ್ರಾಬ್ಲಮ್, ಗ್ರಾಫ್ ವಿಧಾನ ಬಳಸಿ ಪರಿಹರಿಸಿ ಅಂತ ಕೇಳ್ತಾರೆ. ಹೌದಾ? ಗ್ರಾಫ್ 4 ಮಾರ್ಕ್ಸಲ್ಲಿ ಇದರೊಳಗಡೆ ಕೇಳ್ತಾರೆ ನೋಡಿರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಸಮೀಕರಣ, ವರ್ಗ ಸಮೀಕರಣದಲ್ಲಿ ಕೇಳ್ತಕ್ಕಂಥದ್ದು ಏನಪ್ಪ ಅಂದರೆ x² - 7x + 10 ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇದು ಫಿಕ್ಸ್ ಕ್ವಶನ್. ನೆಕ್ಸ್ಟ್ 8th ಕ್ವಶನ್ ನೋಡಿರಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಸರಣಿ, ಫೈಂಡ್ ದ nth ಟರ್ಮ್ ಅಂತ ಕೇಳ್ತಾರೆ. ಹೌದಾ? nth ಟರ್ಮ್ ಕಂಡುಹಿಡಿಯಿರಿ, ಏನೇನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಈ ಥರ ವ್ಯಾಲ್ಯೂ ಕೊಟ್ಟಿರ್ತಾರೆ. ಫಿಕ್ಸ್ ನೋಡ್ರಿ, ಇದು 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಇದು. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡಿರಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೇಳ್ತಕ್ಕಂಥದ್ದು ಫೈಂಡ್ ದ ಸಮ್ ಅಂತ ಫಿಕ್ಸ್ ಸಮ್ ಕೇಳಿದ್ರು, ಮೊತ್ತವನ್ನು ಕಂಡುಹಿಡಿಯಿರಿ ಪ್ರಶ್ನೆ ಇದ್ದೇ ಇರ್ತದೆ. ಟ್ರಯಾಂಗಲ್ಸ್ ಒಳಗೆ ಏನಪ್ಪ ಅಂತಂದರೆ ಇಲ್ಲಿ BPT ಥಿಯರಮ್ ಪರ್ಫೆಕ್ಟ್ ಮಾಡ್ಕೊರಿ 4 ಮಾರ್ಕ್ಸಲ್ಲಿ. BPT ಭಾಳ ಇಂಪಾರ್ಟೆಂಟ್, 4 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥದ್ದು ಫಿಕ್ಸ್ ಕ್ವಶನ್ ಇದು ತ್ರಿಭುಜಲ್ಲಿ. ಇನ್ನೊಂದು ಟ್ರಯಾಂಗಲ್ಸಲ್ಲಿ ಕೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಸಿಮಿಲರ್ ಟ್ರಯಾಂಗಲ್ಸ್ ಒಳಗೆ ನೋಡಿರಿ, ಟ್ರಯಾಂಗಲ್ಸ್ ಪ್ರಾಬ್ಲಮ್ ಯಾವುದು? ಸಮಾನ ತ್ರಿಭುಜದ ಸಮಸ್ಯೆ. ಹೌದಾ? ತ್ರಿಭುಜಗಳ ಮೇಲೆ ಒಂದು ಸಮಸ್ಯೆ ಫಿಕ್ಸ್ ಆಗಿರ್ತದೆ. BPT ಥಿಯರಮ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ ಸರ್ಕಲ್ಸ್ ಒಳಗೆ ಕೇಳ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಟ್ಯಾಂಜೆಂಟ್ ಅಥವಾ ರೇಡಿಯಸ್ ಪ್ರೂವ್ ಮಾಡಬೇಕು. ಸ್ಪರ್ಶ ರೇಖೆ ಅಥವಾ ಅರ್ಧ ವ್ಯಾಸಕ್ಕೆ ಲಂಬ ಎಳೆದು ಇರ್ತಂದರೆ 3 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಒಂದು ಪ್ರಮೇಯ ಅದು. ನೆಕ್ಸ್ಟ್ ಸರ್ಕಲ್ಸ್ದಾಗ ಇನ್ನೊಂದು ಏನಪ್ಪ ಅಂತಂದರೆ ನಂಬರ್ ಆಫ್ ಟ್ಯಾಂಜೆಂಟ್ಸ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟಿಂದ, ಹೊರಗಿನಿಂದ ಒಂದು ಪಾಯಿಂಟಿನಿಂದ ತೊಗೊಂಡು ಏನಪ್ಪ ಅಂದರೆ 2 ಸ್ಪರ್ಶಗಳು ಸಮಾನ ಆಗಿರ್ತಾವೆ ಅಂತ ಪ್ರೂವ್ ಮಾಡ್ಬೋದು. ಹೊರಗಿನ ಬಿಂದುವಿನಿಂದ ಎಷ್ಟು ಸ್ಪರ್ಶ ರೇಖೆಗಳಿರ್ತಾವೆ ಅದನ್ನು ಕೇಳ್ಬೋದು. ಹೌದಾ? ಈಗ 2 ಈಕ್ವಲ್ ಅಂತ ಪ್ರೂವ್ ಮಾಡ್ಬೋದು. ಅದೊಂದು ಥಿಯರಮ್ ಅದ 3 ಮಾರ್ಕ್ಸಲ್ಲಿ. ಹೌದಾ? ಅದೊಂದು ಪ್ರಾಕ್ಟೀಸ್ ಮಾಡ್ಕೊರಿ. 14ನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಕೇಳ್ತಕ್ಕಂಥದ್ದು ಸಿಲಿಂಡರ್ ವಾಲ್ಯೂಮ್. ಹೌದಾ? ವಾಲ್ಯೂಮ್ R ವ್ಯಾಲ್ಯೂ ಕೊಟ್ಟಿರ್ತಾರೆ, H ವ್ಯಾಲ್ಯೂ ಕೊಡ್ತಾರೆ. ಹೌದಾ? ಘನ ಕಂಡುಹಿಡಿಯಿರಿ, CSA TSA ಕಂಡುಹಿಡಿಯಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಇದ್ದೇ ಇರ್ತದೆ. 15ನೇ ಪ್ರಶ್ನೆ ನೋಡ್ರಿ, ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಅಥವಾ ಪ್ರೊಬ್ಯಾಬಿಲಿಟಿಯಲ್ಲಿ ಕೇಳ್ತಕ್ಕಂಥದ್ದು ಫೈಂಡ್ ಮೀನ್ ಕೇಳ್ತಾರೆ. 3 ಮಾರ್ಕ್ಸಲ್ಲಿ ಕಂಡುಹಿಡಿತಕ್ಕಂಥದ್ದು ಸ್ಟ್ಯಾಟಿಸ್ಟಿಕ್ಸ್ ಒಳಗೆ ಏನಪ್ಪ ಅಂತಂದರೆ ಮೀನ್ ಕಂಡುಹಿಡಿಯಿರಿ. ಪ್ರೊಬ್ಯಾಬಿಲಿಟಿ ಒಳಗೂ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರ್ತದೆ. ಹೌದಾ? 2 ಮಾರ್ಕ್ಸ್ 3 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಇವು.
ಇವು 15 ಪ್ರಶ್ನೆಗಳು ನೀವು ಪರ್ಫೆಕ್ಟಾಗಿ ಮಾಡ್ಕೊಂಡ್ರೆ ಅಂದರೆ 30ರಿಂದ 35 ಪ್ರಶ್ನೆಗಳು ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ 35 ಅಂಕಗಳು ಫಿಕ್ಸ್ ಅಂತ ಅನ್ನಂಗೆ. ಹೌದಾ? 15 ಪ್ರಶ್ನೆಗಳು. ಇನ್ನೂ ಏನಪ್ಪ ಅಂತಂದರೆ ಈ 15 ಪ್ರಶ್ನೆಗಳು ಕ್ವಶನ್ ವಿತ್ ಆನ್ಸರ್ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ, ಅದನ್ನು ಕೂಡ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ.